ಪ್ರಬಲ ವೈರಿ ನಮ್ಮ ಹೆಗ್ಗಡೆಯವ್ರಿಗೆ. ಯಾಕಂದ್ರೆ ಸತ್ಯ ಹೇಳ್ತಾ ಇದ್ದಾರೆ, ನಡೆದಕ್ಕೆ ಇವರ ಕಾರಣ ಅಂತ ಆರೋಪ ಮಾಡ್ತಾ ಇದ್ದಾರೆ. ಮೊದಲನೇ ವೈರಿ ಅವರು ಪ್ರೂವ್ ಮಾಡಿ, ಹೌದು ಇವರ ಮಾಡಿದ್ದಾರೆ ಇದೆಲ್ಲ ಘಟನೆಗಳು. ಅವರು ಅಲ್ಲೇವ್ರನ್ನ ಬೆಳ್ತಂಗಡಿಯವರು ಇದೆಲ್ಲ ಘಟನೆ ಮಾಡಿದ್ದಾರೆ, ಅವರ ಇದಕ್ಕೆ ಕಾರಣ ಅಂತ ಅದನ್ನು ಪ್ರೂವ್ ಮಾಡಿರಿ. ಸುಳ್ಳು ಹೇಳ್ತಾರ ಇದ್ರಿ, ಚೆನ್ನಪ್ಪ ಸುಳ್ಳು ಸತ್ಯ ಹೇಳಿದ ಇವ್ರು ಸುಳ್ಳು ಹೇಳ್ತಾನೆ ಅಂತ ಹೇಳಿ ಅದು ಅದರಿಂದ ಅವ್ರು ಶಿಕ್ಷೆ ಆಗ್ತೈತೇನ್ರಿ? ಅದು ನಡೆದ ಘಟನೆಗಳೆಲ್ಲ ಸುಳ್ಳು ಆಗ್ತಾವೇನು? ಅಲ್ಲಿ ಭೂ ಹಗರಣ ಇರ್ಬೋದು, ಹೆಣ್ಮಕ್ಳ ಅತ್ಯಾಚಾರ ಇರ್ಬೋದು, ಬಾಲಿಕೆಯರ ಮೇಲೆ ಅತ್ಯಾಚಾರ ಇರ್ಬೋದು, ಕೊಲೆ ಇರ್ಬೋದು, ಮಹಿಳೆಯರ ಮೇಲೆ ಅತ್ಯಾಚಾರ ಇರ್ಬೋದು, ಕೊಲೆ ಇರ್ಬೋದು, ಅಪರಿಚಿತ ವ್ಯಕ್ತಿಗಳ ಸಾವಾಗಿರ್ಬೋದು, ಅಥವಾ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು. ಏನು ಅನ್ನೋದು ಗೊತ್ತಾಗಬೇಕಲ್ರಿ. 1 2 3 4 5 6 7 8 9 10 ಹಿಂಗೆ ಹೋಗ್ರಿ. ನಾ ಹೇಳೋದು ಇಷ್ಟ, ಇವ್ರು ನಿಜವಾಗಿ ಇವರ ಕಾರಣ ಕರೆದ್ರೆ ಅದನ್ನು ಪ್ರೂವ್ ಮಾಡಿರಿ. ಇಲ್ಲ ಅದ್ರ ಹಿಂದೆ ಯಾರು ಅಂದ್ರೆ ಹೇಳ್ರಿ, ನೀವು ಹೇಳ್ರಿ. ರಂಗಣ್ಣರ ಇರ್ಬೋದು, ಮತ್ತು ಇನ್ನೋದವ್ರು ನೀವು ಸಾಕಷ್ಟು ಸ್ಟಿಂಗ್ ಆಪ್ರೇಷನ್ ಮಾಡ್ತಾಯಿದ್ರಿ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ರಿ, ನಾವು ಮಾತಾಡ್ತಿರ್ತೀವಿ. ಪ್ರೂವ್ ಮಾಡಿರಿ ಅದನ್ನು. ದೂರದಾರರಪ್ಪ ಇದೆಲ್ಲ ಕಾರಣಕ್ಕಂದ್ರೆ ಇವರ ಮಾಡಿದಾರ, ಅಲ್ಲಿ ಭೂಮಿ ಇವರ ಕಸ್ಕೊಂಡಿದಾರ, ಚಿಬ್ರೋಡಿ ಕಸ್ಕೊಂಡಿದಾರ, ಮಟ್ಟವ್ರು ಕಸ್ಕೊಂಡಿದಾರ, ಇವರೆಲ್ಲರೂ ಮಾಡಿದಾರ. ಅಥವಾ ನಿಮ್ಮದು ರೊಕ್ಕ ಕೇಳಿದ್ರೇನು, ಅವರು ದುಡ್ಡು ಕೇಳಿದ್ರೇನು ಇದನ್ನು ಮಾಡೋ ಸಲುವಾಗಿ, ಅದನ್ನು ಪ್ರೂವ್ ಮಾಡಿರಿ. ಬರೀ ಆರೋಪ ಮಾಡೋದು ನಿಮ್ಮ ಕೆಲಸ ಆಗೋದಿಲ್ಲ. ಈಗ ಅವರು ಆರೋಪ ಮಾಡ್ತಾನೆ ಇದ್ದಾರೆ, ತನಿಖೆ ಆಗ್ತಾಯಿಲ್ಲ, ತನಿಖೆ ದಿಶಾಫಲ ಆಗ್ತದೆ. ಯಾಕೆ ಆಗ್ತದೆ ತನಿಖೆ? SIT ನೇಮಿಸಿದ್ದನ್ನು ಕಳೆದ 20 ವರ್ಷಗಳು ನಡೆದಂಥ ಘಟನೆಗಳ ಬಗ್ಗೆ ತನಿಖೆ ಮಾಡಲಿ ಅಂತೇಳಿ ಸ್ವತಃ ಆ ಸಂದರ್ಭದಲ್ಲೇ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷ ಚೌಧರಿ ಅವರು ಪತ್ರ ಬರೆದಿದ್ರು ನಮ್ಮ ಸಿದ್ದರಾಮಯ್ಯನವರಿಗೆ. ಅವ್ರು ಕೋರ್ಟ್ಗೆ ಹೋಗಿದ್ರು, ಚೆನ್ನಯ್ಯ ಬರೆದು ಕೊಟ್ಟಿದ್ರು 164 ಅಡಿಯಲ್ಲಿ. ಯಾವತ್ತು ಇಲ್ಲ ಇದಕ್ಕೆಲ್ಲ ಕಾರಣಕ್ಕಂತರು ಹೆಗ್ಗಡೆ ಅವರು ಅಂತೇಳಿ. ಅನಂತರ ಉಲ್ಟಾ ಹೊಡೆದ್ರು. ಹೌದು ಇವರು 4 ಮಂದಿ ಮಾಡಿದ್ದಾರೆ ಇದೆಲ್ಲ ಅಂತಂತಾರ.